ಪ್ರಶ್ನೆ ಸಂಖ್ಯೆ 80. ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಗಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ಪರಿಗಣಿಸಬಹುದು, ಸಮರ್ಥಿಸಿ ಅಂತ ಇದೆ. ಇಲ್ಲಿ ಪರಾವರ್ತಿತ ಚಾಪ ಏನಾಗತ್ತೆ, ಪರಿಸರದಲ್ಲಿ ಉಂಟಾಗುವಂತ ಒಂದು ಘಟನೆಗಳಿಗೆ ಹಠಾತ್ ಪ್ರಕ್ರಿಯೆಗಳನ್ನ ನೀಡುವಂಥದ್ದು ಅಲ್ವಾ. ಇಲ್ಲಿ ಏನ್ ಮಾಡತ್ತೆ ಅಂದ್ರೆ, ಜ್ಞಾನವಾಹಿ ನರದ ಮುಖಾಂತರ ಏನಾಗತ್ತೆ, ಗ್ರಾಹಕ ಕೋಶಗಳಿಂದ ಮಿದುಳು ಬಳ್ಳಿಗೆ ಆ ಒಂದು ಆವೇಗಗಳು ಸಾಗಿಸುತ್ತೆ. ನಂತರ ಕಾರ್ಯನಿರ್ವಾಹಕಗಳ ಮೂಲಕ ಅದು ಹಠಾತ್ ಪ್ರಕ್ರಿಯೆಯನ್ನ ನೀಡತ್ತೆ. ಮಿದುಳಿನ ಆಲೋಚನಾ ಪ್ರಕ್ರಿಯೆಯು ಸಾಕಷ್ಟು ವೇಗವಾಗಿಲ್ಲದೆ ಇರೋದ್ರಿಂದ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ವಿಕಸನಗೊಂಡಿದೆ. ಅಂದ್ರೆ ಮಿದುಳು ಆಲೋಚನೆಯನ್ನ ಮಾಡಿ ಏನ್ ಮಾಡುತ್ತೆ, ಪ್ರತಿಕ್ರಿಯೆಯನ್ನ ನೀಡುವಷ್ಟೊತ್ತಿಗೆ ಹೆಚ್ಚಿನ ಸಮಯವಾಗತ್ತೆ. ಆದ್ರಿಂದ ಅದು ವೇಗವಾಗಿಲ್ಲ. ಆದ್ರಿಂದ ಪರಾವರ್ತಿತ ಚಾಪಗಳು ವಿಕಸನವಾಗಿದೆ. ಅನೇಕ ಪ್ರಾಣಿಗಳು ಆಲೋಚನೆಗೆ ಅಗತ್ಯವಾದ ನರಕೋಶಗಳ ಸಂಕೀರ್ಣ ಜಾಲವನ್ನ ಹೊಂದಿಲ್ಲ. ಆದ್ದರಿಂದ ನಿಜವಾದ ಆಲೋಚನಾ ಪ್ರಕ್ರಿಯೆಗಳ ಅನುಪಸ್ಥಿತಿಯಲ್ಲಿ ಪರಾವರ್ತಿತ ಚಾಪಗಳು ಪರಿಣಾಮಕಾರಿಯಾಗಿ ವಿಕಸನಗೊಂಡು ಜೀವಿಗಳು ಬದುಕುಳಿಯುವ ಸಾಧ್ಯತೆಯನ್ನ ಹೆಚ್ಚಿಸುತ್ತೆ. ಎರಡನೇ ಪ್ರಶ್ನೆಯನ್ನು ನೋಡಿ. ಸಸ್ಯ ಒಂದು ದಿಕ್ಕಿನಿಂದ ಬೆಳಕನ್ನ ಸಂಗ್ರಹಿಸಿದಾಗ ಸಸ್ಯವು ಬೆಳಕಿನ ದಿಕ್ಕಿನ ಕಡೆಗೆ ಬಾಗಿದಂತೆ ಕಾಣುತ್ತದೆ. ಈ ಪ್ರಕ್ರಿಯೆಗೆ ಕಾರಣವನ್ನ ವಿಶ್ಲೇಷಿಸಿ ಅಂತ ಇದೆ. ಹೆಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 80. ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಗಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ಪರಿಗಣಿಸಬಹುದು, ಸಮರ್ಥಿಸಿ ಅಂತ ಇದೆ. ನೋಡಿ, ಪರಾವರ್ತಿತ ಚಾಪ ಅಂದ್ರೆ ಏನು? ಪರಿಸರದಲ್ಲಿ ಉಂಟಾಗುವಂತಹ ಒಂದು ಘಟನೆಗಳಿಗೆ ಹಠಾತ್ ಪ್ರತಿಕ್ರಿಯೆಗಳನ್ನ ನೀಡುವುದು ಅಲ್ವಾ. ಇಲ್ಲಿ ಏನಾಗತ್ತೆ ಅಂದ್ರೆ, ಜ್ಞಾನವಾಹಿ ನರಕೋಶಗಳು ಗ್ರಾಹಕ ಕೋಶಗಳಿಂದ ಆವೇಗಗಳನ್ನ ಮಿದುಳು ಬಳ್ಳಿಗೆ ಸಾಗಿಸುತ್ತದೆ. ನಂತರ ಮಿದುಳು ಬಳ್ಳಿ ಪ್ರತಿಕ್ರಿಯೆಯನ್ನ ಸಂಬಂಧ ಕಲ್ಪಿಸುವ ನರಕೋಶದ ಮುಖಾಂತರ ಏನ್ ಮಾಡತ್ತೆ, ಕ್ರಿಯಾವಾಹಿ ನರಕೋಶಕ್ಕೆ ಸಾಗಿಸುತ್ತೆ. ಹಾಗೆ ಕ್ರಿಯಾವಾಹಿ ನರಕೋಶಗಳು ಕಾರ್ಯನಿರ್ವಾಹಕಕ್ಕೆ ಅದನ್ನ ಸಾಗಿಸುತ್ತೆ. ಕಾರ್ಯನಿರ್ವಾಹಕ ಹಠಾತ್ ಪ್ರಕ್ರಿಯೆಯನ್ನ ನೀಡುತ್ತೆ ಅಲ್ವಾ. ಇಲ್ಲಿ ಪ್ರಾಣಿಗಳಲ್ಲಿ ಮಿದುಳಿನ ಆಲೋಚನಾ ಪ್ರಕ್ರಿಯೆಯ ಏನಾಗಿಲ್ಲ, ಅಷ್ಟೊಂದು ವೇಗವಾಗಿಲ್ಲ. ಆದ್ರಿಂದ ಪರಾವರ್ತಿತ ಚಾಪಗಳು ಏನಾಗಿದೆ, ವಿಕಸನಗೊಂಡಿದೆ ಅಂತ ನಾವು ಹೇಳಬಹುದು. ಹಾಗೆ ಇಲ್ಲಿ ಏನಾಗತ್ತೆ ಅಂದ್ರೆ, ಅನೇಕ ಪ್ರಾಣಿಗಳು ಆಲೋಚನೆಗೆ ಅಗತ್ಯವಾದ ನರಕೋಶಗಳ ಸಂಕೀರ್ಣ ಜಾಲವನ್ನ ಹೊಂದಿಲ್ಲ. ಆದ್ದರಿಂದ ನಿಜವಾದ ಆಲೋಚನಾ ಪ್ರಕ್ರಿಯೆಗಳ ಅನುಪಸ್ಥಿತಿಯಲ್ಲಿ ಪರಾವರ್ತಿತ ಚಾಪಗಳು ಪರಿಣಾಮಕಾರಿಯಾಗಿ ವಿಕಸನಗೊಂಡು ಜೀವಿಗಳು ಬದುಕುಳಿಯುವ ಸಾಧ್ಯತೆಯನ್ನ ಹೆಚ್ಚಿಸುತ್ತದೆ. ಎರಡನೇ ಪ್ರಶ್ನೆಯನ್ನ ನೋಡಿ. ಸಸ್ಯ ಒಂದು ದಿಕ್ಕಿನಿಂದ ಬೆಳಕನ್ನ ಗ್ರಹಿಸಿದಾಗ ಸಸ್ಯವು ಬೆಳಕಿನ ದಿಕ್ಕಿನ ಕಡೆಗೆ ಬಾಗಿದಂತೆ ಕಾಣುತ್ತದೆ. ಈ ಪ್ರಕ್ರಿಯೆಗೆ ಕಾರಣವನ್ನ ವಿಶ್ಲೇಷಿಸಿ ಅಂತ ಇದೆ. ನೋಡಿ, ಸಸ್ಯದ ಕಾಂಡದ ತುದಿ ಏನಾಗಿದೆ, ಅದು ಒಂದು ಕಡೆಯಿಂದ ಏನಾಗ್ತಾ ಇದೆ, ಬೆಳಕನ್ನ ಗ್ರಹಿಸ್ತಾ ಇದೆ ಅಲ್ವಾ. ಆಗ ಏನಾಗತ್ತೆ, ಈ ಒಂದು ಭಾಗದಲ್ಲಿ ಆಕ್ಸಿನ್ ಬಿಡುಗಡೆಯಾಗತ್ತೆ. ನಂತರ ಏನಾಗತ್ತೆ ಅಂದ್ರೆ, ಸಸ್ಯವು ಈ ಬೆಳಕಿನ ಒಂದು ಭಾಗ ಏನಾಗತ್ತೆ, ಈ ಒಂದು ಸೂರ್ಯನ ಬೆಳಕು ಬೇರೆ ಒಂದು ಕಡೆಗೆ ಪಸರಿಸಲಿಕ್ಕೆ ಪ್ರಾರಂಭಿಸಿದಾಗ ಈ ಆಕ್ಸಿನ್ ಇನ್ನೊಂದು ಭಾಗಕ್ಕೆ ಸಂಚರಿಸಿ ಏನಾಗತ್ತೆ, ಈ ಒಂದು ಭಾಗದಲ್ಲಿರುವಂತಹ ಒಂದು ಜೀವಕೋಶಗಳು ಉದ್ದವಾಗಿ ಬೆಳೆಯಲಿಕ್ಕೆ ಪ್ರಚೋದಿಸುತ್ತೆ. ತುದಿಯಲ್ಲಿರುವಂತಹ ಒಂದು ಭಾಗ ಏನಾಗತ್ತೆ, ಆಗ ಬಾಗಿದಂತೆ
ಕಾಣುತ್ತೆ. ಈ ರೀತಿಯಾಗಿ ಸಸ್ಯವು ಸೂರ್ಯನ ಬೆಳಕಿನ ಕಡೆಗೆ ಬಾಗಿದಂತೆ ಕಾಣಿಸುತ್ತೆ. ಥ್ಯಾಂಕ್ ಯು.